ಭಾಳ ಇಂಪ್ರೆಸ್ ಆಗ್ಬಿಡ್ತು. ಒಂದು ಸಿನಿಮಾ ಅಂದರೆ ಹಂಗಿರಬೇಕು ಬೇರೆ. ಆ್ಯಂಡ್ ರಾಜ್ಕುಮಾರ್ ಅದರಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ, ಆ ಕಸ್ತೂರಿ ನಿವಾಸದ ನಾಯಕನಿಗೂ ರಾಜ್ಕುಮಾರ್ಗೂ ಬೇರೆ ಮಾಡೋಕ್ಕಾಗೋದೇ ಇಲ್ಲ, ಅಷ್ಟು ಅದ್ಭುತವಾಗಿ ಬಂದಿದೆ. ತ್ಯಾಗ, ತನ್ನ ಮಾತು ಉಳಿಸ್ಕೊಳ್ಳೋದು, ಅಥವಾ ಜಯಂತಿ ಅವನಿಂದ ದೂರ ಆಗೋದು. ಐ ಮೀನ್ ಇಟ್ಸ್ ಅ ವಂಡರ್ಫುಲ್ ಮೂವಿ. ನಿಮ್ಮ ಫಸ್ಟ್ ಥಿಯೇಟರ್ ಸಿನಿಮಾ ಅಂತ ಯಾವ್ದಾರ ನೆನಪಿದೆಯಾ? ಓ, ನಿಮಗೆ ಅದಕ್ಕಿಂತ ಫಸ್ಟ್ ಥಿಯೇಟರ್ ಸಿನಿಮಾ ಅನ್ನೋದಕ್ಕಿಂತ ನಂದೊಂದು ದುರಂತ ಹೇಳ್ಬಿಡ್ತೀನಿ. ಸತ್ತ ಎಸ್ ಚಂದ್ರ ಕೋಲಾಶ್ ಬಂದಿತ್ತು. ಆ ಟೈಮಲ್ಲಿ ಏನೋ ಮಾತಾಡ್ಕೊತಾ ಇದ್ರು, ಆಗಲಿಲ್ಲ. ಲವಾಕುಶ ಬಂತು. ಲವಾಕುಶಕ್ಕೆ ಎಲ್ಲರೂ ನಮ್ಮೂರಿಂದ ಗಾಡಿ ಕಟ್ಕೊಂಡು ಹೋಗಿದ್ರು. ಅವತ್ತು ಹೋಗ್ಬೇಕು ಅನ್ನೋ ದಿವಸ ನಾನು ಕಾಯಿಲೆ ಬಿದ್ದುಬಿಟ್ಟೆ. ಹಂಗಾಗಿ ನಾನು ಕರ್ಕೊಂಡು ಹೋಗಲಿಲ್ಲ. ನಿಮ್ಗೆ ಗೊತ್ತಿಲ್ಲ, ಸುಮಾರು 10 ವರ್ಷ ನನಗೆ ಕನಸು ಬರ್ತಾ ಇತ್ತು. ನಾನು ಸಿನಿಮಾದಲ್ಲಿ ಕೂತ್ಕೊಂಡಂಗೆ ಲವಕುಶ ಬಂದಂಗೆ, ಅದೇನು ಸಿನಿಮಾ ಏನು ಅಂತ ಗೊತ್ತಿಲ್ಲ ನನಗೆ, ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ಅದೇನೇನೋ ಬರ್ತಾ ಇತ್ತು. ಹಂಗೆ ಲವಕುಶ ಸಿನಿಮಾ ನನಗೆ ಮಿಸ್ ಆದ ಡಿಸಪಾಯಿಂಟೆಡ್ ಸಿನಿಮಾ. ಬಟ್ ನಾನು ನೋಡಿದ್ದು ಮೊದಲನೇ ಸಿನಿಮಾ ಬಲೆ ಜೋಡಿ, ಬೆಂಗಳೂರಿಗೆ ಬಂದಾಗ. ಬಲೆ ಜೋಡಿ ಸೂಪರ್. ಸೆಕೆಂಡ್ ಇಯರಲ್ಲೋ ಏನೋ ಇದ್ದೆ BSc ಇದನ್ನಲ್ಲಿ. ಯಾರೋ ನಮ್ಮ ಫ್ರೆಂಡ್ಸ್ ಕರ್ಕೊಂಡೋದ್ರು. ಸಿನಿಮಾಗೆ ಹೋಗ್ಬಾರ್ದು ಅಂತ ನಮಗೆ ಭಯ ಸಿನಿಮಾ ಅಂದರೆ. ಬಟ್ ಬಲೆ ಜೋಡಿಗೆ ಹೋದೆ, ಭಾಳ ಚೆನ್ನಾಗಿತ್ತು.